ಮೂಡ ಡೀಲ್ ಆಫರ್ ಈಗ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಬರ್ತಾ ಇದೆ. ಅದು ಕೂಡ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ದು ಮೂಡ ವಿಚಾರದಲ್ಲಿ. ಆದರೆ ಬಿಜೆಪಿಯೇ ಒಬ್ಬ ಪ್ರಧಾನ ಕಾರ್ಯದರ್ಶಿ ಅಲ್ಲಿ ಸ್ಥಳೀಯವಾಗಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅವರು ಹೋಗ್ಬಿಟ್ಟು ಡೀಲನ್ನು ಮಾಡಕ್ಕೆ ಹೋಗಿದ್ರಂತೆ ದುಡ್ಡು ಕೊಟ್ಟು. ಅಯ್ಯಯ್ಯೋ, ಇಂಥ ಬೆಳವಣಿಗೆ ಹೊತ್ತಾಗಿದೆ. ಸ್ನೇಹಮಯಿ ಕೃಷ್ಣ ಅವರು ಕೂಡ ಲೋಕಾಯುಕ್ತಕ್ಕೆ ವಿಚಾರದಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಯಾರು ಹೋಗಿದ್ರು, ಏನು ಈ ಪ್ರಕರಣ ನೋಡಿ. ಸಿಎಂ ಪತ್ನಿಗೆ ಮೂಡ ಸೈಟ್ ಹಂಚಿಕೆ ಕೇಸ್ಗೆ ಟ್ವಿಸ್ಟ್. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಡೀಲ್ ಆಫರ್. ಬಿಜೆಪಿ ಮುಖಂಡನಿಂದ ಹಣದ ಆಮಿಷ ಆರೋಪ. ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ದೂರು. ಸಿಎಂ ಸಿದ್ದರಾಮಯ್ಯ ಪತ್ನಿಗೆ 14 ಮೂಡ ಸೈಟ್ ಹಂಚಿಕೆಯ ಹಗರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಸಿಬಿಐ ತನಿಖೆಗೆ ನೀಡುವ ಅರ್ಜಿಯನ್ನ ವಾಪಸ್ ಪಡೆಯಲು ಸಿಎಂ ಪತ್ನಿಯ ಆಪ್ತ ಸಹಾಯಕನ ಹೆಸರಿನಲ್ಲಿ ಹಣದ ಆಮಿಷ ಒಡ್ಡಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಇಬ್ಬರು ವ್ಯಕ್ತಿಗಳು ವ್ಯವಹಾರ ಕುದುರಿಸಲು ಯತ್ನಿಸಿದ್ದು, ಇದಕ್ಕೆ ಸ್ನೇಹಮಯಿ ಕೃಷ್ಣ ಒಪ್ಪದ ಹಿನ್ನೆಲೆಯಲ್ಲಿ ಅವರ ಪತ್ನಿ ಹಾಗೂ ಮಗನ ಕಡೆಯಿಂದ ಒತ್ತಡ ಹಾಕಿಸಲು ಯತ್ನಿಸಲಾಗಿದೆ ಎನ್ನುವ ಆರೋಪಗಳನ್ನ ಸ್ನೇಹಮಯಿ ಕೃಷ್ಣ ಮಾಡಿದ್ದಾರೆ. ಮೈಸೂರಿನ ಬಿಜೆಪಿ ಮುಖಂಡ ಹರ್ಷ ತಾನು ಪಾರ್ವತಿ ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ಅಂತ ಹೇಳಿಕೊಂಡು ಸ್ಥಳೀಯ ವಾಹಿನಿಯ ಪತ್ರಕರ್ತ ಶ್ರೀನಿಧಿ ಎಂಬುವರನ್ನ ಸ್ನೇಹಮಯಿ ಕೃಷ್ಣ ಬಳಿಗೆ ಕರೆದುಕೊಂಡು ಬಂದಿದ್ದಾರೆ. ಡಿಸೆಂಬರ್ 13ರಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬಳಿ ಸ್ನೇಹಮಯಿ ಕೃಷ್ಣ ಅವರನ್ನ ಭೇಟಿ ಮಾಡಿದ ಹರ್ಷ ಮತ್ತು ಶ್ರೀನಿಧಿ, ಪಾರ್ವತಿ ಅವರು ಮಾನಸಿಕವಾಗಿ ನೊಂದಿದ್ದಾರೆ, ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕೆನ್ನುವ ಅರ್ಜಿಯನ್ನ ವಾಪಸ್ ಪಡೀರಿ, ನಿಮಗೆ ಎಷ್ಟು ಹಣ ಬೇಕು ನಾವು ಕೊಡ್ತೇವೆ ಅಂತ ಹೇಳಿ ಹರ್ಷ ಆಮಿಷ ಒಡ್ಡಿದ್ರು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ದೂರಿದ್ದಾರೆ. ಸರ್ 13/12/2024 ನಾನು ಮೋಡ ಬಳಿ ಇದ್ದಾಗ ನನಗೆ ಪರಿಚಯ ಇರತಕ್ಕಂಥ ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ, ಹರ್ಷ. ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರು ಹೇಳ್ತಾರೆ. ಅವರು ನನ್ನ ಕಾಲಿಗೆ ಬೀಳೋಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಹಿಂದೆ ಸರಿತೀನಿ. ಆಮೇಲೆ ಕಾರಣ ಕೇಳಿದಾಗ ಅವರು, ನಾನು ಪಾರ್ವತಿಯವ್ರ ಪರವಾಗಿ ಬಂದಿದ್ದೀನಿ, ಅಂದರೆ ಸಿದ್ದರಾಮಯ್ಯವರ ಪತ್ನಿ ಶ್ರೀಮತಿ ಪಾರ್ವತಿಯವ್ರ ಪರವಾಗಿ ಬಂದಿದ್ದೀನಿ, ಅವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ, ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಊಟ ಮಾಡ್ತಿಲ್ಲ, ತುಂಬ ಚಿಂತೆ ಒಳಗಾಗಿದ್ದಾರೆ. ಅದನ್ನು ದಯವಿಟ್ಟು ಈ ಸಿಬಿಐಗೆ ಈ ಮೂಡ ಪ್ರಕರಣವನ್ನು ಸಿಬಿಐಗೆ ಕೊಡಿಸೋದು ಬೇಡ, ಆ ಅರ್ಜಿನ ನೀವು ವಾಪಸ್ ತಗೊಳ್ಳಿ, ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹಾಗೆ ಅಂತೇಳಿ ನನಗೆ ಹೇಳ್ತಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟ ಜನ ಹಿಂದೆ ಇಡಲ್ಲ, ನಾನು ಹೋರಾಟನ ಮುಂದುವರ್ತೀನಿ, ಈ ಪ್ರಕರಣ ಸಿಬಿಐ ಕೊಡಿಸ್ತೀನಿ ಅಂತ ಹೇಳಿದೆ. ಇಲ್ಲ, ಅಮ್ಮನವರು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ, ಅವರು ಅಮಾಯಕರು. ಆ ರೀತಿ ಇದ್ದರೆ ಶ್ರೀಮತಿ ಪಾರ್ವತಿಯವ್ರ ಕಡೆಯಿಂದ ಏನು ಇವ್ರುಗಳ ಇದ್ದಾರೆ ಅವ್ರ ವಿರುದ್ಧ ದೂರು ಕೊಡಿಸಿ ಪೊಲೀಸರ ತನಿಖೆ ನಡೆಸಿ ಯಾರು ತಪ್ಪಿದ್ರೆ ಅವ್ರು ಕ್ರಮ ತಗೊಳ್ತಾರೆ ಅಂತೇಳಿ ನಾನು ಹೇಳ್ತೀನಿ. ಅಂದರೆ ನಾನು ಯಾವುದೇ ರೀತಿ ಆಮಿಷಕ್ಕಾಗಲಿ ಅಥವಾ ಒತ್ತಡಕ್ಕಾಗಲಿ ಒಳಗಾಗಲ್ಲ, ಕಾನೂನು ಪ್ರಕಾರ ನಾನು ಹೋರಾಟ ಮಾಡ್ತೀನಿ, ಅದೇ ರೀತಿ ಅವರು ಕೂಡ ಕಾನೂನು ಪ್ರಕಾರ ಹೋರಾಟ ಮಾಡಲಿ ಅಂಥೇಳಿ ನಾನು ಅಲ್ಲಿಂದ ಹೊರಡ್ತೀನಿ. ಮತ್ತು ಶ್ರೀನಿಧಿ ಅವರಿಗೆ ಇನ್ನು ಮುಂದೆ ಈ ಥರ ವ್ಯಕ್ತಿಗಳು ಯಾರು ಕರ್ಕೊಂಬರ್ಬೇಡಿ ಅಂತ ಕೂಡ ನಾನು ಹೇಳೋಗ್ತೀನಿ. ಇನ್ನು ಸ್ನೇಹಮಯಿ ಕೃಷ್ಣಗೆ ಆಮಿಷ ಒಡ್ತಾ ಇರೋದು ಸತ್ಯ, ಆದರೆ ಅವರು ಯಾವುದೇ ಆಮಿಷಕ್ಕೆ ಒಳಗಾಗಲ್ಲ ಅಂಥೇಳಿ ವಿಶ್ವನಾಥ್ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣಗೆ ಸರ್ಕಾರದಿಂದ ರಕ್ಷಣೆ ಸಿಗಲ್ಲ, ಆದರೆ ಸಮಾಜ ಅವರಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ಬೆಳಗಾವಿಯಲ್ಲಿ ವಿಶ್ವನಾಥ್ ಒತ್ತಾಯಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವನು ಬಡವಾದ್ರೂ ಕೂಡ, ಆರ್ಥಿಕವಾಗಿ ಜರ್ಜರಿತವಾದ ಕುಟುಂಬದವನಾದರೂ ಕೂಡ ಯಾವುದೇ ಆಮಿಷಕ್ಕೆ ಬಲಿಯಾಗದೆ ಮೂಡ ಹಗರಣವನ್ನು ಒಂದೊಂದಾಗಿ ಈಚೆ ಎಳೀತಾ ಇದ್ದಾನೆ. ಹಾಗಾಗಿ ಸರ್ಕಾರದ ರಕ್ಷಣೆ ಅಂತೂ ಭಾಳ ಕಷ್ಟ, ಸಿಗಲ್ಲ. ಸರ್ಕಾರನೇ ಈಚೆಗೆ ತಂದಿದ್ದಾನೆ. ಸಾರ್ವಜನಿಕರು ಅವನಿಗೆ ರಕ್ಷಣೆ ಕೊಡಬೇಕು, ನ್ಯಾಯವಂತರು ಅವನಿಗೆ ರಕ್ಷಣೆ ಕೊಡಬೇಕು. ಹಾಗಾಗಿ ನಾನು ಕೃಷ್ಣನ್ಗೂ ಹೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಹೋರಾಟ ನಿಲ್ಲಿಸಬಾರ್ದು. ಯಾರು ಏನೇ ಆಮಿಷ ಒಡ್ಲಿ, ಸಮಾಜ ಸಾರ್ವಜನಿಕರು ನಿಮ್ಮ ಜೊತೆಗಿದ್ದಾರೆ, ಧೈರ್ಯವಾಗಿ ಮುನ್ನುಗ್ಗಿ ಅಂತ. ಒಟ್ನಲ್ಲಿ ಈ ಪ್ರಕರಣದಲ್ಲಿ ಬಿಜೆಪಿ ಮುಖಂಡ ಯಾಕೆ ಇದರ ಮಧ್ಯಸ್ಥಿಕೆ ವಹಿಸಿದ್ರು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಪತ್ನಿಯೇ ಇವರನ್ನ ಮಾತುಕತೆಗೆ ಕಳುಹಿಸಿದ್ರಾ ಅಥವಾ ಬೇರೆ ಯಾರಾದರೂ ಕಳುಹಿಸಿದ್ರಾ ಎಂಬುದು ತನಿಖೆಯ ಮೂಲಕವೇ ಸ್ಪಷ್ಟವಾಗಬೇಕಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ತುಂಬ ವಿಚಿತ್ರ ಅನ್ನಿಸ್ತಾ ಇದೆಯಲ್ವಾ? ಬಿಜೆಪಿಯವರು ಮೂಡ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದರು. ಈಗ ಬಿಜೆಪಿಯ ಈ ಮುಖಂಡರು ಹೋಗ್ಬಿಟ್ಟು ಆಫರ್ ಕೊಡುವಂಥದ್ದು ಏನಿದೆ ಇದರಲ್ಲಿ? ಅರ್ಥ ಆಗಲಿಲ್ಲ ನನಗೆ ಈ ಬೆಳವಣಿಗೆಗಳನ್ನು ನೋಡ್ಬಿಟ್ರೆ. ಅಥವಾ ನಾವು ಹೇಳ್ತಾ ಇದ್ವಲ್ಲ ಆರಂಭದಿಂದಲೂ, ಬರೀ ಕಾಂಗ್ರೆಸ್ನವ್ರು ಅಷ್ಟೇ ಅಲ್ಲ, ಇದರಲ್ಲಿ ಎಲ್ಲ ಪಕ್ಷದವರು ಶಾಮೀಲಾಗಿ ತುಪ್ಪ ಸರಿಯಾಗಿ ತಿಂದಿದ್ದಾರೆ ಅಂತ ಹೇಳಿ ಮೂಗಿ ಒರೆಸ್ಕೊಂಡಿದ್ದಾರೆ. ಅವ್ರು ತಮ್ಮದೆಲ್ಲಾದರೂ ಆಚೆ ಬಂದುಬಿಡುತ್ತೋ ಅಂತ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೋದ್ರೇನೋ ಅಂತ ಹೇಳಿ ಹಂಗೆ ಅನ್ನಿಸ್ತಾ ಇದೆ ಅಲ್ವಾ?